ನಾವು ಈ ವರ್ಷದ ಮಹಾಲಿಂಗೇಶ್ವರ ದೇವರ ಜಾತ್ರೋತ್ಸವವನ್ನು ಯಶಸ್ವಿಯಾಗಿ ಮಾಡಿದ್ದೇವೆ ಅಂತ ಜನರ ಅಭಿಪ್ರಾಯ, ನಮ್ಮ ಅಭಿಪ್ರಾಯ ಕೂಡ. ಈ ಹಿಂದಿನ ವರ್ಷಗಳಿಗಿಂತ ಹೆಚ್ಚು ಜನ ಕೂಡ ಈ ಮಹಾಲಿಂಗೇಶ್ವರ ದೇವರ ಜಾತ್ರೋತ್ಸವದಲ್ಲಿ ಜನ ಭಾಗವಹಿಸಿದ್ದಾರೆ. ಪೇಟೆ ಸವಾರಿ, ರಥದ ಸೇವೆ ಜೊತೆಗೆ ಪುಣ್ಯಸ್ಥಾನಕ್ಕೆ ಹೋಗುವಾಗಲೂ ಕೂಡ ಈ ಹಿಂದಿನ ವರ್ಷದಿಂದ ಒಂದು 3 ಪಟ್ಟು ಹೆಚ್ಚು ಜನ ಈ ಜಾತ್ರೋತ್ಸವದಲ್ಲಿ ಭಾಗವಹಿಸಿದ್ದಾರೆ. ನಾವು ಕೂಡ ಜನರಿಗೆ ಬೇಕಾಗುವಂಥ ಎಲ್ಲ ವ್ಯವಸ್ಥೆಗಳನ್ನು, ಅನ್ನ ಸಂತರ್ಪಣೆ ಇರ್ಬೋದು, ಪ್ರಸಾದ ಕೊಡುವಲ್ಲಿ ಇರ್ಬೋದು, ದೇವಸ್ಥಾನಕ್ಕೆ ಹೊರಗಡೆ ನಮ್ಮ ಉಳ್ಳಾಲ್ತಿ ಭೇಟಿಗೆ ಬರುವಾಗ, ರಥ ಸೇವೆ ನಡೆಯುವಾಗ ಎಲ್ಲ ಕಡೆಗಳು ಕೂಡ ಯಾವುದೇ ರೀತಿಯ ನುಗ್ಗಲು ಆಗದ ರೀತಿಯಲ್ಲಿ ಜನರಿಗೆ ಯಾವ ರೀತಿ ದೇವರ ದರ್ಶನ ಮಾಡಿ ಹೋಗಬೇಕು ಆ ರೀತಿಯ ವ್ಯವಸ್ಥೆಗಳನ್ನು ಕಲ್ಪಿಸಿ ವ್ಯವಸ್ಥಿತ ರೀತಿಯಾಗಿ ಮಾಡಿದೆ. ನಾನು ಇವತ್ತು ಮಾಧ್ಯಮದವರನ್ನು ಕರೆದ ಉದ್ದೇಶ ಏನಂತ ಹೇಳಿದರೆ, ಇಷ್ಟು ವ್ಯವಸ್ಥಿತವಾಗಿ ಮಾಡಿದರೂ ಕೂಡ ನಾವು ಅಲ್ಲಿ ಒಂದು ಹಳೆಯ ಕಟ್ಟಡವನ್ನು ಕೆಡವಿದ ಆರೋಪ ನಮ್ಮ ಮೇಲೆ ಬರ್ತಾ ಇದೆ. ನಾವು ಈ ಕಟ್ಟಡವನ್ನು ಭಕ್ತಾದಿಗಳು ಬಂದು ಕೆಡವುವಂಥ ಕೆಲಸವನ್ನು ಮಾಡಿದ್ದಾರೆ. ನಾವು ಅದನ್ನು ಬೇಡ ಅಂತ ಕೂಡ ಹೇಳಿಲ್ಲ. ಯಾಕಂತ ಹೇಳಿದರೆ, ಉಳ್ಳಾಲ್ತಿ ಪ್ರತಿ ವರ್ಷ ಬರುವಾಗ, ಕಳೆದ ವರ್ಷ ಉಳ್ಳಾಲ್ತಿ ಮಹಾಲಿಂಗೇಶ್ವರ ದೇವರ ಭೇಟಿಗೆ ಬರುವಾಗ ಭಾರೀ ಕಷ್ಟದಲ್ಲಿ ಅಲ್ಲಿ ಬಂದು ಆ ದೇವರನ್ನು ನಾವು ಕೆಳಗಡೆ ಹಿಡ್ಕೊಂಡು ಬಂದಿರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಸುಮಾರು 9 ಫೀಟ್ ಇರುವಂಥ ಜಾಗದಲ್ಲಿ ಸುಮಾರು 30-35 ಸಾವಿರ ಜನ ಬರಲಿಕ್ಕೆ ಸಾಧ್ಯನೇ ಇರ್ತಿರಲಿಲ್ಲ. ಕಳೆದ ವರ್ಷ ಒಂದು 5-6 ಸಾವಿರ ಜನ ಇದ್ದದ್ದು. ಈ ವರ್ಷ ಅಂತೂ 30,000 ಜನ ಅಂದಾಜು ಅಲ್ಲಿ ಸೇರುವಂಥ ವ್ಯವಸ್ಥೆಗಳು ಆಗಿದೆ. ನಾವು ಏನು ಈ ಜಾಗದ ಮಾಲಕರಿದ್ದಾರೆ, ಅವರ ವಕೀಲರು ಯಾರಿದ್ದಾರೆ, ಅವರ ಪರವಾಗಿ ವಾದ ಮಾಡುವವರು ಮತ್ತು ನಗರಸಭೆಯ ಪರವಾಗಿ ವಾದ ಮಾಡುವವರ ಹತ್ರ ವಿಚಾರವನ್ನು ತಿಳ್ಕೊಂಡು ಈ ಹಿಂದೆ PWDಯಿಂದ ಅದನ್ನು ಡೆಮೊಲಿಷ್ ಮಾಡಬೇಕು ಅಂತ ಫಿಟ್ನೆಸ್ ಸರ್ಟಿಫಿಕೇಟು, ಅದು ನಾಟ್ ಫಿಟ್ ಫಾರ್ ಸ್ಟೇ ಅಂತ ಕೊಟ್ಟಿದ್ದಾರೆ. ನಗರಸಭೆ ಅಲ್ಲಿರುವಂಥ 3 ಕಟ್ಟಡಗಳನ್ನು ಈಗಲೇ ಸೀಸ್ ಮಾಡಿ ಇಟ್ಕೊಂಡಿದೆ. ಆನಂತರ ಈ ಜಾಗದ ಏನು ಮಾಲಕತ್ವಕ್ಕೆ ಇವಾಗಲೂ ಕೂಡ ಕೋರ್ಟಲ್ಲಿ ಕಾನೂನು ಹೋರಾಟಗಳು ನಡೀತಾ ಇದೆ. ಅದು ಸುಪ್ರೀಂ ಕೋರ್ಟ್ವರೆಗೆ ಏರಿದೆ. ಆದರೆ ಪ್ರಸ್ತುತ ಹೋರಾಟ ಮಾಡುವವರು ಕೂಡ ಅಲ್ಲಿ ಇರುವಂಥ ಬಿಲ್ಡಿಂಗನ್ನು ತೆರವುಗೊಳಿಸಬೇಕು ಅಂತ ಕೋರ್ಟಲ್ಲಿ ಅಫಿಡವಿಟ್ಗಳನ್ನು ಸಲ್ಲಿಸಿದ್ದಾರೆ. ನಾವು ಅವರ ವಕೀಲರ ಮುಖಾಂತರ ಮಾತಾಡಿ ಅವರ ಗಮನವನ್ನು ತಂದು, ನಮಗೆ ಬೇರೆ ಇಲ್ಲ, ಅವರು ಕಳೆದ ವರ್ಷ ಅದಕ್ಕೆ ಒಂದು ಕಬ್ಬಿಣದ ಬೀಮನ್ನು ಇನ್ನೂ ಕೆಳಗಡೆ ಅಳವಡಿಸುವಂಥ ಕೆಲಸವನ್ನು ಮಾಡಿದರು. ಅದನ್ನು ತೆಗೆಯುವ ಪ್ರಯತ್ನ ಮಾಡುವಾಗ ಒಂದು ಅಂಗಡಿ ಹೋಗಿದೆ. ನಾವು ಏನು ಅವರ ಜಾಗದಲ್ಲಿ ಯಾವ ಇಂಟ್ರೆಸ್ಟ್ಗಳು ಇಲ್ಲ. ಆದರೆ ಕೆಲವು ಮಾಧ್ಯಮದಲ್ಲಿ, ಕೆಲವು ಸೋಷಿಯಲ್ ಮೀಡಿಯಾದಲ್ಲಿ ಶಾಸಕರು ದರ್ಪವನ್ನು ತೋರಿಸ್ತಾ ಇದ್ದಾರೆ, ಅಹಂಕಾರವನ್ನು ತೋರಿಸ್ತಾರೆ, ಆ ಜಾಗದಲ್ಲಿ ರಿಯಲ್ ಎಸ್ಟೇಟ್ ಮಾಡಲಿಕ್ಕೆ ಹೊರಟಿದ್ದಾರೆ. ಇದನ್ನೆಲ್ಲ ಆರೋಪಗಳನ್ನು ನಮ್ಮ ಮೇಲೆ ಹಾಕ್ತಾ ಇದ್ದಾರೆ. ನಮಗೆ ಯಾವುದೇ ಅವರ ಜಾಗದ ಮೇಲೆ ರಿಯಲ್ ಎಸ್ಟೇಟ್ ಇಂಟ್ರೆಸ್ಟ್ಗಳು ಇಲ್ಲ. ಅವರು ಮೊನ್ನೆ ತಾನೇ ನನಗೆ ಫೋನ್ ಮಾಡಿ ಅವರು ಹೇಳಿದ್ದಾರೆ, ಆ ಜಾಗಕ್ಕೆ ಸಂಬಂಧಪಟ್ಟವರು ನನಗೆ ಫೋನ್ ಮಾಡಿ ಕರೆ ಮಾಡಿ ಹೇಳಿದ್ದಾರೆ, ಅಶೋಕ್ ರೈಗಳೇ, ನೀವು ನಮ್ಮ ವಿರೋಧ ಪಾರ್ಟಿಗೆ ಸಪೋರ್ಟ್ ಮಾಡ್ತೀರಿ ಅಂತ ಹೇಳಿಬಿಟ್ಟು ನಾವು ಈ ಕೆಲಸಗಳನ್ನೆಲ್ಲ ಮಾಡಿದ್ದೇವೆ, ಕೋರ್ಟಿಗೆ ಹೋಗೋದನ್ನೆಲ್ಲ. ಆದರೆ ನಮಗೆ ಅದನ್ನು ತೆರವುಗೊಳಿಸುವ ಆಸಕ್ತಿ ನಮಗೂ ಕೂಡ ಇದೆ. ನೀವು ಮಾಡಿರುವ ಕೆಲಸದಿಂದ ನನಗೆ ಸ್ವಲ್ಪ ಸುಲಭ ಆಗಿದೆ ಅನ್ನೋ ವಿಚಾರವನ್ನು ನನಗೆ ಫೋನ್ ಮಾಡಿ ಹೇಳುವಂಥ ಕೆಲಸವನ್ನು ಮಾಡಿದ್ದಾರೆ. ನಮಗೆ ಅವರ ಜಾಗದ ಅವರ ವಿರೋಧ ಪಾರ್ಟಿಯವರಿಗೆ ಆಗಬೇಕಾ ಇವರಿಗೆ ಆಗಬೇಕಾ ಅದು ಕೋರ್ಟು ನಿರ್ಧಾರ ಮಾಡ್ತಾರೆ. ನಮಗೆ ಅದರಲ್ಲಿ ಏನು ಇಂಟ್ರೆಸ್ಟ್ಗಳು ಇಲ್ಲ. ನಮಗೆ ಆ ಉಳ್ಳಾಲ್ತಿ ಬರುವಾಗ ಅದು ಆ ದಾರಿ ಸರಿ ಆಗಬೇಕು. ಎಲ್ಲಾದರೂ 35,000 ಜನ ಸೇರುವಾಗ ಸ್ಟ್ಯಾಂಪೇಡ್ ಆಗಿ ಏನಾದರೂ ವ್ಯತ್ಯಾಸ, ಬೆಂಗಳೂರಿನಲ್ಲಿ ಕ್ರಿಕೆಟ್ ಮ್ಯಾಚ್ ಆಗುವಾಗ ಏನಾಯಿತು, 13 ಜನ ಸಾಯುವಂಥದ್ದಾಯಿತು. ಯಾರಾದರೂ ನಿರೀಕ್ಷೆ ಮಾಡಿದಾರ? ಏನೋ ಸಿಂಪಲ್ ಒಂದು ಗೇಟಿಗೆ ಲಾಕ್ ಮಾಡೋದ್ರಿಂದ ಈ ಕೆಲಸಗಳು, ಗೇಟ್ ತೆಗೆದಿಡ್ತಾ ಇದ್ದರೆ ಏನಾಗ್ತದೆ? ಈ ಹಳೆಯ 100 ವರ್ಷದ ಹಿಂದಿನ ಬಿಲ್ಡಿಂಗ್ ಹೇಗೆ ಬಿದ್ದು ಹೋಗುವಂಥದ್ದು, ಅದರಲ್ಲಿ ಯಾರೂ ಇಲ್ಲ.
ಅಂಥ ಪರಿಸ್ಥಿತಿಯಲ್ಲಿರುವಂಥ ಬಿಲ್ಡಿಂಗನ್ನು ನಾವು ದಾರಿ ಮಾಡಿಕೊಟ್ರೆ, ಅವರಿಗೆ ರಿಯಲ್ ಎಸ್ಟೇಟ್ ಇದೆ, ಅವರು ಅದನ್ನು ಆ ಉದ್ದೇಶದಿಂದ ತೆಗೆದಿದ್ದಾರೆ, ಅತಿಕ್ರಮಣ ಮಾಡಿದ್ದಾರೆ, ಅವರೇ. ನಮ್ಮದು ಯಾವುದು ಉದ್ದೇಶ? ಎಲ್ಲಾದರೂ 10 ಜನ ಸತ್ತುವಂಥ ಒಬ್ಬರು ಸಾಗುವಂಥದ್ದು ಪರಿಸ್ಥಿತಿ ನಿರ್ಮಾಣ ಆಗ್ತಾಯಿದ್ರೆ ಎಲ್ಲರೂ ಹೇಳ್ತಾ ಇರಲಿಲ್ವಾ? ಶಾಸಕರು ಎಲ್ಲಿ ಹೋದರು, ಜಿಲ್ಲಾಡಳಿತ ಎಲ್ಲೋ ಹೋಯಿತು, ಪೊಲೀಸ್ ಇಲಾಖೆ ಎಲ್ಲೋ ಹೋಯಿತು, ದೇವಸ್ಥಾನದ ಮಂಡಳಿ ಇದನ್ನು ನೋಡಬೇಕು, ಇದನ್ನೆಲ್ಲ ಹೇಳ್ತಾಯಿದ್ರು. ಇವತ್ತು ಒಳ್ಳೆಯ ರೀತಿಯಲ್ಲಿ ಆಗಿದೆ. ಆ ದಾರಿಯನ್ನು ಒಂದು ಮಾಡಿ ನಾವು ಸರಿ ಮಾಡಿ ಕೊಟ್ಟದ್ರಿಂದ ಅದಕ್ಕೆ ನಾವು ನಮ್ಮದು ಸರಿ ಅಂತ ನಾನು ಹೇಳುವಂಥದ್ದಲ್ಲ. ದಯಮಾಡಿ ಆರೋಪಗಳನ್ನು ನಮ್ಮ ಮೇಲೆ ಮಾಡಬೇಡಿ. ನಿಮ್ಮನ್ನು ಕರೆದ ಉದ್ದೇಶ ಇಷ್ಟೇ. ನಾವು ರಿಯಲ್ ಎಸ್ಟೇಟ್ ದಂಧೆ ಅವರ ಜಾಗದ ಇಂಟ್ರೆಸ್ಟ್ ಇಲ್ಲ. ನಾವು ಮಾಡಿರುವಂಥದ್ದು ಭಕ್ತಾದಿಗಳ ಒಂದು ವ್ಯವಸ್ಥಿತವಾದ ದರ್ಶನ ಆಗಬೇಕು. ಉಳ್ಳಾಲ್ತಿ ಮತ್ತು ಮಹಾಲಿಂಗೇಶ್ವರ ದೇವರ ದರ್ಶನ ಭೇಟಿ ಸರಿಯಾಗಿ ಆಗಬೇಕು. ಜನರು ಅದನ್ನು ನೋಡುವಂಥ ವ್ಯವಸ್ಥೆಯನ್ನು ನಾವು ಮಾಡಬೇಕು ಅನ್ನುವ ಒಂದು ಉದ್ದೇಶ ಅಲ್ಲದೆ ಬೇರೆ ಯಾವುದೂ ಅಲ್ಲ. ಹೌದು, ಈಗ ಭಕ್ತಾದಿಗಳು ಬೇಡಿಕೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ನಮ್ಮ ದೇವಸ್ಥಾನಕ್ಕೂ ಬೇಡಿಕೆಗಳನ್ನು ಸಲ್ಲಿಸಿದ್ದಾರೆ, ನಮಗೂ ಅಲ್ಲಿ ಬೇಡಿಕೆಯನ್ನು ಸಲ್ಲಿಸಿದ್ದಾರೆ. ಆ ಉಳ್ಳಾಲ್ತಿ ಮತ್ತು ಮಹಾಲಿಂಗೇಶ್ವರ ಭೇಟಿಯಾಗುವಂಥ ಜಾಗ ಭಾರೀ ಹಿಂದಿನಿಂದ ಬಂದಿರುವಂಥದ್ದು. ಆ ಭೇಟಿಯಾಗುವಂಥ ಜಾಗವನ್ನು ಆ ಜಾಗದ ಮಾಲಕರು ಯಾರಿದ್ದಾರೆ ಅವರ ಹತ್ರ ಮಾತುಕತೆ ನಡೆಸಿ ಅದನ್ನು ದೇವಸ್ಥಾನಕ್ಕೆ ತಗೊಳ್ಬೇಕು ಅನ್ನೋ ಒಂದು ಬೇಡಿಕೆಯನ್ನು ಕೂಡ ಇಟ್ಟಿದ್ದಾರೆ. ಅದು ಕಾನೂನಿನಲ್ಲಿ ಮುಂದೆ ಹೇಗೆ ಹೋಗ್ತದೆ, ಅವರು ಅವರೇ ಪಾಪ ಕೊಡ್ಬೋದು. ಒಂದು 2 ಎಕರೆ ಜಾಗ, ಅವರು ಒಳ್ಳೆಯವರಿದ್ದಾರೆ, ಅವರೇ ಒಂದು 2 ಎಕರೆ ಜಾಗ ದೇವಸ್ಥಾನಕ್ಕೆ ಕೊಡ್ಬೋದು. ಅಂದರೆ 7 ಎಕರೆ ಇದೆಲ್ಲ, ಇನ್ನೂ 5 ಎಕರೆ ಉಳೀತದೆ ಅವರಿಗೆ. 2 ಎಕರೆ ಒಂದು ದೇವಸ್ಥಾನಕ್ಕೆ ಕೊಡ್ಬೋದು ಅಂತ ನನ್ನ ಅನಿಸಿಕೆ. ಭಕ್ತಾದಿಗಳ ಏನು ಬೇಡಿಕೆ ಇದೆ ಅದಕ್ಕೆ ಸ್ಪಂದಿಸ್ಬೋದು. ಮತ್ತು ಆ ಉಳ್ಳಾಲ್ತಿ ಬರುವಂಥ ಎಲ್ಲ ಜಾಗಗಳಿಗೆ ಕಾಂಕ್ರೀಟ್ ರಸ್ತೆಯನ್ನು ಮಾಡಬೇಕು ಅನ್ನೋ ಬೇಡಿಕೆಯನ್ನು ಕೂಡ ಇದೆ. ಅಂದರೆ ಬರಲಿಕ್ಕೆ ಭಾರಿ ಕಷ್ಟ ಆಗ್ತದೆ, ಭಾರಿ ಇಕ್ಕಟ್ಟಿದೆ. ಅದಕ್ಕೆ ಕೂಡ ನಾನು ಈಗಲೇ ಹಣವನ್ನು ಇಟ್ಟಿದ್ದೆ. ಆದರೆ ಅಲ್ಲಿ ಕೆಲವು ಅಬ್ಜೆಕ್ಷನ್ ಬಂದರಿಂದ ಅದನ್ನು ಮಾಡಲಿಕ್ಕೆ ಆಗಲಿಲ್ಲ. ಅದನ್ನು ಕೂಡ ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ನನ್ನ ವಿಚಾರ ಇಷ್ಟೇ. ಯಾರಾದರೂ ನಾವು ತಪ್ಪು ಮಾಡಿದರೆ ದೇವಸ್ಥಾನದ ವಿಚಾರದಲ್ಲಿ ನಮ್ಮನ್ನು ತಿದ್ದುವಂಥ ಕೆಲಸ ಬನ್ನಿ, ಡಿಸ್ಕಸ್ ಮಾಡಿ, ಚರ್ಚೆ ಮಾಡಿ ನಮ್ಮ ಹತ್ರ. ಹೀಗಲ್ಲ, ಹೀಗೆ ಮಾಡಿದರೆ ಒಳ್ಳೆಯದು, ಹೀಗೆ ಮಾಡಿದರೆ. ನಾವು ಈ ಹಿಂದೆ ಕೂಡ ಆ ಕೆರೆಯಲ್ಲಿ ಫೌಂಟೈನ್ ಹಾಕುವಂತ ಇದ್ದೀವಿ. ಸಾರ್ವಜನಿಕರು ಇರೋದು ಕೆರೆಯಲ್ಲಿ ಹಾಕಬಾರ್ದು, ದೇವರಿಗೆ ಹೋಗಲಿಕ್ಕೆ ಕಷ್ಟ ಆಗ್ತದೆ, ನೀವು ಬೇರೆ ಕಡೆ ಮಾಡಿ. ನಾವು ಮಾಡಿದ್ದೀವಿ. ಹಾಲ್ ಕಟ್ಟೋದು ಆ ಕಡೆ ಮಾಡಿದ್ವಿ, ಈ ಕಡೆ ಮಾಡಿದರೆ ಒಳ್ಳೆಯದು ಅಂತ ಹೇಳಿದ್ರೆ ಈ ಕಡೆ ಮಾಡಿದ್ವಿ. ಎಲ್ಲರ ಮನವಿಗೆ ಸ್ಪಂದನೆ ಕೊಡುವಂಥ ಕೆಲಸವು ನಮ್ಮ ಉದ್ದೇಶ ಒಂದೇ. ಮಹಾಲಿಂಗೇಶ್ವರ ದೇವಸ್ಥಾನ ಅಭಿವೃದ್ಧಿ ಆಗಬೇಕು, ಇಲ್ಲಿ ಹೊರಗಡೆಯ ಭಕ್ತಾದಿಗಳು ಇಲ್ಲಿ ಬರಬೇಕು, ಆ ಮುಖಾಂತರ ಟೆಂಪಲ್ ಟೂರಿಸಮ್ ಅಭಿವೃದ್ಧಿ ಆಗಬೇಕು ಅಂತ ನಮ್ಮ ಕನಸು. ಅದರಿಂದ ನಾವು ಮಾಧ್ಯಮದ ಮುಖಾಂತರ ವಿನಂತಿ ಮಾಡಿಕೊಳ್ಳೋದು, ದಯಮಾಡಿ ನೋವಾಗುವ ಥರ ರೀತಿಯಲ್ಲಿ ಈ ವಾಟ್ಸಪ್ಗಳಲ್ಲಿ ಸೋಷಿಯಲ್ ಮೀಡಿಯಲ್ಲಿ ಹಾಕೋದನ್ನು ದಯಮಾಡಿ ಮಹಾಲಿಂಗೇಶ್ವರ ದೇವರಿಗೆ ಬೇಕಾಗಿ ನೀವು ಇದನ್ನು ನಿಲ್ಲಿಸಬೇಕು. ಅದು ಪವಿತ್ರವಾದಂಥ ಕ್ಷೇತ್ರ. ನಾನು ನಿಮ್ಮ ಮೂಲಕ ವಿನಂತಿ ಮಾಡಿಕೊಳ್ಳೋದು, ಇಲ್ಲದ್ರೆ ನಿಮಗೆ ಆ ಮಹಾಲಿಂಗೇಶ್ವರನೇ ಮತಿ ಕೊಡಲಿ ಅಂತ ನಾನು ದೇವರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ತೀನಿ. ನಮ್ಮದು ಯಾವುದೇ ಇದನ್ನು ತೆರವುಗೊಳಿಸಲಿ ದುರುದ್ದೇಶಗಳು ಇಲ್ಲ ಅನ್ನೋ ಮಾತನ್ನು ಹೇಳ್ತೀನಿ. ಅದೇ ರೀತಿ ಇನ್ನೊಂದು ವಿಷಯ ಅಂತ ಏನಂತ ಹೇಳಿದರೆ, ಈಗಲೇ ಉಪ್ಪಿನಂಗಡಿ ಸಹಸ್ರಲಿಂಗೇಶ್ವರ ದೇವಸ್ಥಾನದ್ದು 352 ಕೋಟಿ ರೂಪಾಯಿದು ನಾವು ಪ್ರಸ್ತಾವನೆಯನ್ನು ರೆಡಿ ಮಾಡಿದೆ. 352 ಕೋಟಿ ರೂಪಾಯಿಯ ಪ್ರಸ್ತಾವನೆ ಮೊನ್ನೆನೇ ನಮಗೆ ಅನುಮೋದನೆ ಸಿಗಬೇಕಿತ್ತು. ಬಹುಶಃ 15-20 ದಿವಸದಲ್ಲಿ ಮುಖ್ಯಮಂತ್ರಿಯವರ ಹತ್ರ ಚರ್ಚೆ ಮಾಡಿದ್ದೀನಿ. ಅದನ್ನು ಅನುಮೋದನೆ ಸಿಕ್ಕಿದಲ್ಲಿ ನಮ್ಮ ಕನಸು ಏನಿದೆ, ಒಂದು ಕಡೆ ಸಹಸ್ರಲಿಂಗೇಶ್ವರ ದೇವಸ್ಥಾನದ ಅಭಿವೃದ್ಧಿ, ಅಲ್ಲಿ ಎಲ್ಲ ಪಿಂಡ ಪ್ರದಾನ ಮಾಡಲಿಕ್ಕೆ ಬೇಕಾಗುವಂಥದ್ದು, ರಿಟೈನಿಂಗ್ ವಾಲ್ ಮಾಡುವಂಥದ್ದು, ರಸ್ತೆ ಮಾಡುವಂಥದ್ದು, ಕೂಡಲ ಸಂಗಮದ ಥರ ಕೆಳಗೆ ಇಳಿದು ದೇವರ ದರ್ಶನ ಮಾಡುವಂಥದ್ದು, ಸಂಗಮದಷ್ಟು ನೀರು ಸೇರಿಸುವಂಥ ವ್ಯವಸ್ಥೆಗೆ ಡ್ಯಾಮ್ ಮಾಡುವಂಥದ್ದು, ಇದನ್ನೆಲ್ಲ ಮಾಡಿ 2 ವರ್ಷದಲ್ಲಿ ಅದನ್ನು ಅಭಿವೃದ್ಧಿ ಮಾಡುವ ಕೆಲಸವನ್ನು ಮಾಡ್ತೇವೆ. ಮಹಾಲಿಂಗೇಶ್ವರ ದೇವಸ್ಥಾನ ದೇವರಿಗೆ ಬ್ರಹ್ಮಕಲಶಕ್ಕೆ ಇನ್ನು 15 ದಿವಸದಲ್ಲಿ ಮುಂದಿನ 2027 ಕೊನೆಗೆ ಡಿಸೆಂಬರ್ ಅಂತ್ಯದಲ್ಲಿ ನಾವು ದಿವಸವನ್ನು ಫಿಕ್ಸ್ ಮಾಡ್ತೀವಿ. ಅದಕ್ಕೆ ಮೊದಲು ಎಲ್ಲ ಜೀರ್ಣೋದ್ಧಾರ ಕೆಲಸಗಳನ್ನು ಮುಗಿಸುವಂಥ ಕೆಲಸವನ್ನು ಕೂಡ ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಯಾಕಂತ ಹೇಳಿದ್ರೆ ಬೇರೆ ಬೇರೆ ದೇವಸ್ಥಾನಗಳು ಆ ಸಮಯದಲ್ಲಿ ಜೀರ್ಣೋದ್ಧಾರ ಮತ್ತು ಬ್ರಹ್ಮಕಲಶವನ್ನು ಮಾಡಬಾರ್ದು, ಸಮಯವನ್ನು ಫಿಕ್ಸ್ ಮಾಡಬಾರ್ದು ಅನ್ನೋ ಉದ್ದೇಶದಿಂದ 2028ಕ್ಕೆ 27 ಕೊನೆಗೆ ಅದನ್ನು ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತೀವಿ. ಭಕ್ತರ ಹಿತಕ್ಕೋಸ್ಕರ ಮಾಡಿದ್ವಿ ಅಥವಾ ಭಕ್ತರು ನಾವು ಮಾಡಿರುವಂಥದ್ದು, ನಾವು ಎಲ್ಲಿಯೂ ನಾನು ಹೇಳೋದು
ಅಹಂಕಾರ, ದುರಹಂಕಾರ, ಕಾನೂನನ್ನು ಕೈಗೆತ್ತಿಕೊಳ್ಳುವಂಥ ಕೆಲಸಗಳಲ್ಲ. ನಮ್ಮ ದೃಷ್ಟಿಕೋನ ಒಂದೇ, ಅಲ್ಲಿ ಯಾವುದೇ ಸಾವು ನೋವುಗಳು ಇಷ್ಟು ಮಾಡಿದರೂ ಕೂಡ ಉಳ್ಳಾಲ್ತಿ ಹೋಗುವಾಗ ಹೇಗೆ ರಶ್ ಇತ್ತು ಅಂತ ನೀವೆಲ್ಲ ನೋಡಿದ್ರಿ. ಯಾರು ನಿಲ್ಲಿಕ್ಕೆ ಆಗ್ತಿಲ್ಲ, ಆ ಥರ ಫೋರ್ಸ್ ಇತ್ತು ಜನಗಳು. ದೇವಸ್ಥಾನದ ಒಳಗಡೆ ಹಾಗೇ ಕೆಲವರೆಲ್ಲ ಬೊಬ್ಬೆ ಹೊಡೆದು ನನಗೆ ನೀರು ಬೇಕು ಅಂತ ಕೇಳುವಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿತ್ತು. ನಾವು ಯಾರು ತರಲಿಲ್ಲ, ನಾವು ಅದನ್ನೆಲ್ಲ ಹ್ಯಾಂಡ್ಲ್ ಮಾಡಬೇಕಲ್ಲ, ಆ ದೃಷ್ಟಿಕೋನ ಮಾಡಿದೆ ಅಂತ ಹೇಳ್ತೇವೆ. ಕೇಸು ಮಾಲಿಂಗೇಶ್ವರನಿಗೆ ಬೇಕಾಗಿ ನಾನು ಹೇಳಿದ್ದೀನಿ, 100 ಕೇಸು ಬೀಳಲಿ, ನಮ್ಮ ಮನಸ್ಸಿಗೆ ನಾವು ಗೊತ್ತಿದ್ರೆ ಆಯಿತು. ನಾವು ಅನ್ಯಾಯ ಮಾಡಿಲ್ಲ, ತಪ್ಪು ಮಾಡಿಲ್ಲ, ಯಾರ ಜಾಗಕ್ಕೆ ಲೂಟಿ ಮಾಡಲಿಕ್ಕೆ ಹೋಗಲಿಲ್ಲ. ದೇವಸ್ಥಾನ ಅಂತ ಬಂದಾಗ ಈಗ ಮಾಲಿಂಗೇಶ್ವರ ದೇವಸ್ಥಾನದ ಸುತ್ತಮುತ್ತ ಇದ್ದವರಿಗೆಲ್ಲ ಅವರನ್ನ ಎಬ್ಬಿಸ್ತೇವಲ್ಲ ನಾವು, ಅವರೆಲ್ಲ ಎಬ್ಬಿಸಿದ್ದೇವೆ ಅಲ್ಲ ನಾವು, ಅವರೆಲ್ಲ ಇದಕ್ಕೆ ಪುಷ್ಟಿ ಕೊಡುವ ಕೆಲಸವನ್ನು ಮಾಡ್ತಾರೆ. ಅವರು ಅವರು ತಿಳ್ಕೊಂಡಿದ್ದಾರೆ ಅಶೋಕ್ ರೈ ಇದಕ್ಕೆಲ್ಲ ಪುಷ್ಟಿ ಕೊಟ್ಟು ನಾವು ನಮ್ಮ ಜಾಗವನ್ನು ಪಡೀಬೋದು, ಇಲ್ಲದ್ರೆ ನಾವು ಇನ್ನೂ ಅಲ್ಲಿ ದೇವಸ್ಥಾನದ ಜಾಗವನ್ನು ಬಿಟ್ಟು ಹೋಗುವ ಅವಶ್ಯಕತೆ ಇಲ್ಲ ಅಂತ ತಿಳ್ಕೊಂಡಿರ್ಬೋದು. ನಥಿಂಗ್ ಡೂಯಿಂಗ್. ದೇವಸ್ಥಾನದ ಜಾಗ ಎಲ್ಲ ತೆಗಿತೀವಿ. ಯಾರು ದೇವಸ್ಥಾನದ ಜಾಗ ಯಾರು ಒಳಗೆ ಹಾಕಿದ್ದಾರೆ ಎಲ್ಲ ತೆಗಿತೀವಿ. ಮುಂದೆ ಅಲ್ಲಿ ಆದರೆ ಇಲ್ಲಿ ಆದರೆ ಕಾನೂನಾತ್ಮಕವಾಗಿ ತೆಗೆದನ್ನು ತೆಗಿತೀವಿ. ಅಲ್ಲ ಸರ್, ಈಗ ಒಂದು ಟೆಕ್ನಿಕಲ್ ಇಶ್ಯೂ. ಈಗ ಅವರು ಮೊನ್ನೆ ಹೇಳಿದಾಗ 1949ರಲ್ಲಿ ನಮ್ಮ ತಾತನ ಕಾಲದಲ್ಲಿ ಆ ಕಟ್ಟೆ, ಈಗ ಏನು ಉಳ್ಳಾಲ್ತಿಗೂ ಕೂಡ ಕಟ್ಟೆಯನ್ನು ಕಟ್ಟಿದ್ದು ನಾವೇ ನಿರ್ವಹಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಹೇಳ್ತಾ ಬಂದಿದ್ದಾರೆ. ಈಗ ಮಾಲಿಂಗೇಶ್ವರ ದೇವಸ್ಥಾನ ಎಂಡೋಮೆಂಟ್ ದೇವಸ್ಥಾನ, ಇದರ ಸ್ವತ್ತುಗಳು, ಇದರ ಧಾರ್ಮಿಕ ವಿಧಿಗಳಿಗೆ ಸಂಬಂಧಪಟ್ಟಿದಾಗ ದೇವಸ್ಥಾನ ನೇರ ಕಂಟ್ರೋಲ್ ಬೇಕಾಗ್ತದೆ. ಈಗ ಅಲ್ಲಿ ಅಧಿಕೃತವಾಗಿ ಉಳ್ಳಾಳಿ ಬಂದು ಕೂತ್ಕೊಳ್ಳೋದು, 35,000 ಜನ ಸೇರುವಂಥ ಒಂದು ಜಾಗದಲ್ಲಿ ದೇವಸ್ಥಾನಕ್ಕೆ ಕಂಟ್ರೋಲ್ ಇಲ್ಲ ಅಂತಂದರೆ ಅದು ಪ್ರೈವೇಟ್ ಜಾಗದಲ್ಲಿ ಇಷ್ಟು ದೊಡ್ಡ ಕಾಗದ ಇಟ್ಟುಕೊಂಡು ಹೇಗೆ ಭವಿಷ್ಯದಲ್ಲಿ ಮುಂದುವರಿಸುವುದು ಅಂತ. ಅಲ್ಲ ನೋಡಿ, ಈ ಕಟ್ಟೆಗಳು ಎಲ್ಲ ಇರುವಂಥದ್ದು ಸುಮಾರು 50-60 ಕಟ್ಟೆಗಳು. ಅದು ಕಟ್ಟೆ ಪ್ರೈವೇಟ್ ಜಾಗದಲ್ಲಿ, ಇದು ಪ್ರೈವೇಟ್ ಕಟ್ಟೆನೇ ಇದ್ದದ್ದು, ಇದು ಪ್ರೈವೇಟ್ ಕಟ್ಟೆನೇ. ಅಂದರೆ ಆ ಉಳ್ಳಾಲ್ತಿ ಬರುವಂಥದ್ದು, ಮಾಲಿಂಗೇಶ್ವರ ದೇವರಲ್ಲಿ ಹೋಗಿ ಭೇಟಿ ಮಾಡುವಂಥದ್ದು ಇದೊಂದು ವಿಶೇಷ ಕಟ್ಟುಕಟ್ಟಳೆಯಿಂದ. ಅದಕ್ಕೆ ನಾವೀಗ ಅವರ ಹತ್ರ ಚರ್ಚೆ ಮಾಡ್ತೀವಿ. ಈಗ 2 ಎಕರೆ ಜಾಗ ನಾನು ಏನು ಭಕ್ತಾದಿಗಳು ವಿನಂತಿ ಮಾಡ್ಕೊಳ್ತಾ ಇದ್ದಾರೆ, ನಾವು ಅವ್ರ ಹತ್ರ ಚರ್ಚೆ ಮಾಡಿ ಅವ್ರ ಹತ್ರ ಒಂದು ಅಂದಾಜು ರೇಟಲ್ಲಿ ನಾವು ಅದನ್ನು ತಗೊಳ್ಳುವಂಥ ಕೆಲಸ ಮಾಡಬೇಕು. ಇಲ್ಲಾಂತಂದರೆ ಸರ್ಕಾರ ಯಾವ ರೀತಿ ತಗೊಳ್ಬೋದು, ಸರ್ಕಾರ ಇದು ಮಾಡ್ಬೋದು, ನಾವು ಟೇಕ್ ಓವರ್ ಮಾಡ್ಬೋದು. ಅಲ್ಲ ಆದಮೇಲೆ ಈಗ ಕೋರ್ಟಲ್ಲಿ ಇದ್ದರೆ ಕೋರ್ಟಿಗೆ ದುಡ್ಡು ಕಟ್ಟೋದು ತಗೊಳ್ಳೋದು. ಈಗ ರಸ್ತೆಗೆ ದುಡ್ಡು ಜಾಗ ಬೇಕಂತ ಏನು ಮಾಡ್ತೀರಿ, ಸಬ್ ರಿಜಿಸ್ಟರ್ಡ್ 3 ಪಾಲು ಕೊಡೋದು, ಅಕ್ವೈರ್ ಮಾಡೋದು, ಲ್ಯಾಂಡ್ ಅಕ್ವಿಷನ್. ಅದೇ ಆ ಥರ ಮಾಡ್ಬೋದು, ಮಾಡ್ತೇವೆ, ನಾನು ಹೇಳಿದ ಅದಕ್ಕೆ ಮಾಡ್ತೇವೆ. ಅವ್ರ ಪಾಪ ಯಾಕೆ ನಮ್ಮ ಮೇಲೆ ಅದೆಲ್ಲ ಮಾಡಬಾರ್ದು. ಈಗ 7 ಎಕರೆಯನ್ನು ಮಾಡ್ಬೋದು, ಲ್ಯಾಂಡ್ ಅಕ್ವಿಷನ್ ಮಾಡ್ಬೋದು, ದೇವಸ್ಥಾನಕ್ಕೆ ಬೇಕಾದ ಹೇಳಿದ್ದು ನಾನು. 7 ಎಕರೆಯನ್ನು ದೇವಸ್ಥಾನದಲ್ಲಿ ದುಡ್ಡಿದ್ರೆ 7 ಎಕರೆಯನ್ನು ದೇವಸ್ಥಾನಕ್ಕೆ ಬೇಕು ಅಂತ ಮಾಡ್ಬೋದು. ಲ್ಯಾಂಡ್ ದುಡ್ಡು ಕೊಟ್ಟರೆ ಆಯಿತು. ಈಗ ನ್ಯಾಷನಲ್ ಹೈವೇಗೆ ಕೊಡ್ತಾರಲ್ಲ 1:3 ಕೊಟ್ಟರೆ ಮಾರ್ಕೆಟ್ ರೇಟು ಮಿನಿಮಮ್ 2 ಎಕರೆ ಬೇಕು. ಮಿನಿಮಮ್ ನಮಗೆ 2 ಎಕರೆ ಬೇಕು. ಅವ್ರು ಕೊಡ್ಬೋದು, ಪಾಪ ಅವರೇ ಫ್ರೀಯಾಗಿ ದೇವಸ್ಥಾನಕ್ಕೆ ಕೊಡ್ಬೋದು. ಅವರಂದ್ರೆ ಹಿಂದಿಂದ ಅಲ್ಲಿ ಹೇಳಿದ್ದಾರೆ, ಅವರೇ 32 ವರ್ಷದಿಂದ ನಾವು ಅದನ್ನು ಮಾಡ್ಕೊಂಡು ಬಂದಿದ್ದೇವೆ ಅಂತ ಹೇಳಿದ್ದಾರೆ. ಅವರು ಒಳ್ಳೆಯವರಿದ್ದಾರೆ, ಅವರು 2 ಎಕರೆ ಜಾಗ ಕೊಡ್ಬೋದು ದೇವಸ್ಥಾನಕ್ಕೆ. ನಾನು ಮುಂದಾಗಿ ಅಲ್ಲ, ಪ್ರತಿಭಟನೆ ಅಲ್ಲ, ಮನವಿ ಕೊಡೋದು. ಭಕ್ತಾದಿಗಳು, ಮಾಲಿಂಗೇಶ್ವರ ದೇವರ ಭಕ್ತಾದಿಗಳು ಹೋಗಿ ಪೊಲೀಸ್ ಸ್ಟೇಷನಲ್ಲಿ ಮನವಿ ಕೊಡುವ ಕೆಲಸವನ್ನು ಮಾಡ್ತಾರೆ. ಅವರ ಮೇಲೆ ಕೇಸು ದಾಖಲೆ ಮಾಡಬೇಕು. ಯಾರ ಮೇಲೆ ನೀವು ಕೇಸು ದಾಖಲೆ ಮಾಡಿದರೆ ಅದು ಹಿಂಬಡಿಬೇಕು. ಆನಂತರ ಯಾರೆಲ್ಲ ಅವರ ಮೇಲೆ ಕೇಸ್ ಕೊಟ್ಟಿದ್ದಾರೆ ಅದನ್ನು ರಿಜಿಸ್ಟರ್ ಮಾಡಬೇಕು ಅಂತ ಒಂದು ಮನವಿಯನ್ನು ಕೊಡೋದು. ಧರಣಿ ಮಾಡೋದಿಲ್ಲ, ಧರಣಿ ನಾವು ಮಾಡಿ ಯಾರಿಗೂ ಉಪದ್ರ ಕೊಡೋದಿಲ್ಲ. ಸಾರ್ವಜನಿಕರಿಗೆ ಉಪದ್ರ ಕೊಡುವಂಥ, ರಸ್ತೆ ತಡೆ ಮಾಡುವಂಥ ಧರಣಿಗಳನ್ನು ನಾನು ಮಾಡೋದಿಲ್ಲ. ನಾನು ಚುನಾವಣೆಯಲ್ಲಿ ಗೆದ್ದ ಸಮಯದಲ್ಲೂ ಹೇಳಿದ್ದೀನಿ, ರಸ್ತೆ ತಡೆ ಮಾಡುವಂಥದ್ದು, ಸಾರ್ವಜನಿಕ ಉಪದ್ರ ಮಾಡುವಂಥದ್ದು, ಅವರಿಗೆ ತೊಂದರೆ ಕೊಡುವಂಥ ಆಡಂಬರಗಳನ್ನು ನಾವು ಮಾಡುವುದಿಲ್ಲ. ಈಗ ಅವರ ಮೇಲೆ ಯಾರು ಕಂಪ್ಲೇಂಟ್? 3 ಕಂಪ್ಲೇಂಟು ಬುಕ್ ಆಗಿದೆ. ಒಂದು ಪಂಜುಗುಡ್ಡ ಈಶ್ವರ ಭಟ್ರು ಕೇಸ್ ಮಾಡಿ ರಿಜಿಸ್ಟರ್ ಆಗಿದೆ. ಇನ್ನೊಬ್ಬರು STR ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅವರಿಗೆ ಬೈದಿದ್ದಾರೆ ಅಂತ, ಅದು ಕೇಸು ರಿಜಿಸ್ಟರ್ ಆಗ್ತಾಯಿದೆ. 2 ಕಂಪ್ಲೇಂಟ್ಗಳು ರಿಜಿಸ್ಟರ್ ಆಗಿದೆ. ಜಾತಿ ನಿಂದನೆ ಮಾಡಿದ ಕೇಸು ಕೂಡ ಅವರ ಮೇಲೆ. ಪಂಜುಗುಡ್ಡೆಯವರ ಮೇಲೆ ಜಾತಿ, ಪಂಜುಗುಡ್ಡೆಯವರ ಮೇಲೆ ಅಲ್ಲ, ಪಂಜುಗುಡ್ಡೆ ಮೇಲೆ ಅವರ ಮೇಲೆ ಕೇಸು, ಮಾಲಕರ ಮೇಲೆ ಬೈದಿದ್ದಾರೆ. ಆನಂತರ ಇವರು ಕೂಡ ಯಾರು ಒಬ್ಬರು SC ಕೂಡ ಕೊರಗ ಸಮಾಜದವರಿಗೆ ಬೈದಿದ್ದಾರೆ ಅಂತ ಜಾತಿ ನಿಂದನೆ ಕೇಸನ್ನು ಕೊಟ್ಟಿದ್ದಾರೆ, ಅದು ಕೂಡ ರಿಜಿಸ್ಟರ್ ಆಗ್ತದೆ. ಸರ್, ಇನ್ನೊಂದು ಸಬ್ಜೆಕ್ಟ್ ಈಗ ನನಗೆ ಡೆಲ್ಲಿಯಿಂದ ಬೆದರಿಕೆ ಕರೆ ನನಗೆ ಕೂಡ ಬಂದಿತ್ತು. ನೀವು
ಏನು ಅಧಿಕಾರವನ್ನು ಬಳಸಿ ಪ್ರೈವೇಟ್ ಜಾಗದ ಮೇಲೆ ಬರ್ತಾಯಿದ್ದೀರಿ, ನಿಮ್ಮನ್ನು ನೋಡಿಕೊಳ್ತೇನೆ. ನಾನು PMO ಆಫೀಸಿನ ಸಪೋರ್ಟಿನಿಂದ ಮಾತಾಡ್ತಾ ಇದ್ದೇನೆ. ಐ ಆಮ್ ಕಾಲಿಂಗ್ ಆನ್ ಸಪೋರ್ಟ್ ಆಫ್ PMO ಆಫೀಸು ಡೆಲ್ಲಿ ಅಂತ ವಾಟ್ಸಪ್ ಮೆಸೇಜ್ ಎಲ್ಲ ಕಳಿಸಿದರು, ಫೋನ್ ಮಾಡಿದರು. ಅದಕ್ಕೆ ನಾನು ಹೇಳಿದೆ, ನಾನು ಎಲ್ಲ ಅದನ್ನು 5 ವರ್ಷದ ಹಿಂದೆಯೇ ನೋಡಿ ಬಂದಿದ್ದೀನಿ. ನೀವು ಈಗ PMO ಆಫೀಸನ್ನು ನೋಡಿರ್ಬೋದು. ನಾನೊಂದು 35 ಸಲ PMO ಆಫೀಸ್ ಒಳಗಡೆ ಹೋಗಿ ಬಂದವನು. ಅಲ್ಲಿ PK ಮಿಶ್ರಾ ಅಂತ ಒಬ್ಬರು ಇದ್ದಾರೆ, ಅವ್ರ ಹತ್ರ ನನ್ನ ಅಡ್ರೆಸ್ ಕೇಳಿದರೆ ನಿಮಗೆ ಅವರೇ ಹೇಳ್ತಾರೆ, ಮತ್ತೆ ನೀವು ನನಗೆ ಫೋನ್ ಮಾಡು ಅಂತ ಹೇಳಿದೆ. ಆನಂತರ ಅವರು ಹೇಳಿದರು, ನಾನು ಇನ್ಕಮ್ ಟ್ಯಾಕ್ಸ್ ಆಫೀಸರು, ನಾನು ಯಾರಿಗೂ ಬುದ್ಧಿ ಕಲಿಸ್ತೇನೆ. ನಾನು ಹೇಳಿದೆ, ನೀನು ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಆದರೆ ನಾನು ಒಂದು 16 ಜನರನ್ನು ED ಮಾಡಿದ್ದೇನೆ. ಈಗ ಆಗಿರ್ಬೋದು ಇನ್ಕಮ್ ಟ್ಯಾಕ್ಸ್ ಆಫೀಸರು. ಆದರೆ ನಾವು ಹೇಳಿ ತಪ್ಪು ಮಾಡಿಲ್ಲ, ನಾವು ಹೇಳಿ ತೊಂದರೆ ಯಾರಿಗೂ ಅವರ ಜಾಗದ ಇಂಟ್ರೆಸ್ಟ್ ನಮಗಿಲ್ಲ. ನಾನು ನಿಮ್ಮನ್ನು ನೋಡಿಕೊಳ್ತೇನೆ, ನನಗೆ ಗೊತ್ತಿದೆ ಅಂತ ಹೇಳಿದ. ಆಯ್ತಪ್ಪ, ಪುತ್ತೂರಿಗೆ ಬಾ, ನೀನು ನೋಡಿಕೊಳ್ಬೋದು. ಹೆಸರು ಹೇಳಿಲ್ಲ, ನಂಬರೆಲ್ಲ ಇದೆ ನನ್ನ. ಅವರ ಮೇಲೆ ಕಂಪ್ಲೇಂಟ್ ಮಾಡಿದ್ದೀರಾ? ಎಲ್ಲ ಚಿಲ್ಲರೆ ಕಂಪ್ಲೇಂಟ್, ನಾವು ಅದಕ್ಕೆಲ್ಲ ಎದುವವರೆಲ್ಲ. ಅಲ್ಲ, ಬೆದರಿಕೆ ಕಾರ್ಯ ಬಂದಾಗ ಬೆದರಿಕೆ ಕಾರ್ಯಗಳು ಎಷ್ಟು ಬರ್ತದೆ, ಅಂಥ ವಿಡಿಯೋ ಕಾಲ್ಗಳು ಎಷ್ಟು ಬರ್ತದೆ. ನನ್ನನ್ನು ಹೇಗಾದರೂ ಹಿಡಿಬೇಕು ಅಂತ ಕಾಯುವವರು ಎಷ್ಟು ಜನ ಇದ್ದಾರೆ ಗೊತ್ತಾ. ರಾತ್ರಿ 11 ಗಂಟೆ ಆಗಲಿಕ್ಕೆ ಪುರ್ಸೋತಿಲ್ಲ ಡೆಲ್ಲಿಯಿಂದ ವಿಡಿಯೋ ಕಾಲ್ ಬರೋದ್ರಲ್ಲಿ. ಸರ್, ಡೆಲ್ಲಿಯಿಂದ ಬಂದದ್ದು ಕನ್ಫರ್ಮಾ? ಹಾಂ, ಡೆಲ್ಲಿಯಿಂದ ಬಂದದ್ದು ಕನ್ಫರ್ಮಾ? ಹಾಂ, ಡೆಲ್ಲಿಯಿಂದ ಬಂದ ಕನ್ಫರ್ಮ್. ಅದು ಯಾವ ಭಾಷೆಯಲ್ಲಿ ಮಾತಾಡೋದು? ಹಿಂದಿ. ಹಿಂದಿ. ಎಷ್ಟು ಜನ ನನ್ನನ್ನು ಹಿಡೀಲಿಕ್ಕೆ ಕಾಯ್ತಾರೆ ಅಂತ ಹೇಳಿದ್ರೆ, ಈ ಹಕ್ಕಿಯನ್ನು ಹಿಡೀಲಿಕ್ಕೆ ಕಾದಾಗೆ ಬಲೆ ಹಾಕಿ ಕೂತಿದ್ದಾರೆ, ಇವ ಎಲ್ಲಿ ಸಿಗ್ತಾನೆ ಅಂತ. 11 ಗಂಟೆ ಆದರೆ ಕಾಲ್ ಬರೋದ್ರಲ್ಲಿ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ, ವಿಡಿಯೋ ಕಾಲ್ ಬರೋದ್ರಲ್ಲಿ. ಪರಿಸ್ಥಿತಿ ಹಾಗೆ ಇದೆ. ಎಲ್ಲಾದರೂ ವಿಡಿಯೋ ಕಾಲ್ ತೆಗಿತಾನ ಇವನು ಅಂತ. ಹಾಂ, ಸರಿ. ಈ ಸಬ್ಜೆಕ್ಟ್ ಮನವೊಲಿಸಿ ಅದನ್ನು ಅವರ ಮೂಲಕ ಯಾಕೆ ಮಾಡಬಾರ್ದಿತ್ತು ಅಂತ ನೋಡಿ, ಅದಕ್ಕೆ ನಮಗೆ ಗೊತ್ತಿದ್ದ ಹಾಗೆ ಇದರ ಮಾಲಕರು ಯಾರು ಅಂತ ನಮಗೆ ಗೊತ್ತಿರಲಿಲ್ಲ. ಗೊತ್ತಿಲ್ಲ. ನಾವು ಗ್ರಹಿಸಿದ್ದು ಅಂಬಿಕದವರು ಒಂದು ಮಾಲಕರು ಅಂತ ನಾವು ಗ್ರಹಿಸಿದ್ದು. ತಪ್ಪಾಗಿದ್ದಲ್ಲಿ ನಾವು ಅಂಬಿಕದವರಿಗೆ ಸಪೋರ್ಟ್ ಮಾಡ್ತೀವಿ ಅಂತ ಅವರು ಅದನ್ನು ತಪ್ಪು ತಿಳ್ಕೊಂಡಿದ್ದಾರೆ. ಅಂಬಿಕದವರು ಹೇಳಿ ನಾವು ಅದನ್ನು ಡೆಮೊಲಿಷ್ ಮಾಡಿದ್ದಾರೆ ಅಂತ ತಿಳ್ಕೊಂಡಿದ್ದಾರೆ. ನಾವು ನಗರಸಭೆಯ ಜಗನ್ನಿವಾಸರಾವ್ ಅದಕ್ಕೆ ಅಡ್ವೊಕೇಟ್, ಅವ್ರ ಹತ್ರ ಎಲ್ಲ ಚರ್ಚೆ ಮಾಡಿದ್ವಿ. ಮತ್ತು ನಾವು ಅವ್ರ ಹತ್ರ ಹೇಳಿದ್ದೀವಿ, ಜಗನ್ನಿವಾಸ ನೀವು ಅವರಿಗೆ ತಿಳಿಸಿ, ಇನ್ನೊಂದು ಪಾರ್ಟಿಗೆ ಕೂಡ ತಿಳಿಸುವಂಥ ಕೆಲಸವನ್ನು ಮಾಡಿ ಅಂತ ತಿಳಿಸಿ. ಅವರು ನನ್ನ ಹತ್ರ ಹೇಳಿದ್ದಾರೆ, ನಾವು ತಿಳಿಸಿದ್ದೇನೆ. ಅವರು ಕೂಡ ಕೋರ್ಟಲ್ಲಿ ತೆರವುಗೊಳಿಸ್ಲಿಕ್ಕೇ ಅರ್ಜಿ ಹಾಕಿದ್ದು, ಅಫಿಡವಿಟ್ ಹಾಕಿದ್ದು. ಅವ್ರಿಗೆ ಒಳ್ಳೇದಾಯ್ತಲ್ಲ ಅಂತ ಹೇಳಿದರು ಅರವಿಂದರಾವ್. ಹೌದು. ಈಗ ಅವರೇ ನಿಮ್ಮ ಮೇಲೆ ಆರೋಪ ಮಾಡಿ ಅವರು ಆರೋಪ ಮಾಡಿದ್ರು ಅಂತ ಹೇಳಿದರೆ, ಒಂದು ಅದರಲ್ಲಿ ಮರ ತುಂಬ ಇತ್ತು, ಬೀಟಿದೆಲ್ಲ ಮರ ಇತ್ತು, ಅದನ್ನು ಯಾರೋ ಬೀಟಿದ ಮರ ಅಲ್ಲೇ ಹಾಕಿದ್ದೆವು, ಅದೆಲ್ಲ ಕೊಂಬಾಗಿ ಯಾರಿಗೂ ಬೇಡ. 2 ಕೋಟಿ ಹಾನಿಯಾಗಿದೆ ಅಂತ ಹೇಳಿದ್ದಾರೆ. ಅದು ಕೇಸ್ ಕೊಡುವಾಗ ಹೇಳ್ತಾರೆ, ಅದು ಅಲ್ಲೇ ಇದೆ, ಆ ಮರಗಳೆಲ್ಲ ಅಲ್ಲೇ ಇದೆ. ಅರ್ಧ ತೆಗೆದದೊಂದು ಚಿಕ್ಕದ ರೀಪು ಪಕ್ಕಾಸು ಮಾತ್ರ, ಅದರಲ್ಲಿ ಏನಿರಲಿಲ್ಲ. ಇನ್ನೊಂದರಲ್ಲಿ ಸ್ವಲ್ಪ ಮರ ಇತ್ತು, ಅದು ಅಲ್ಲೇ ಇಟ್ಟಿದ್ದೀವಿ, ಅವ್ರಿಗೆ ತೊಗೊಳ್ಬೋದು, ಬೇರೆ ಏನಿಲ್ಲ. ಅವರು ಕ್ಲೇಮ್ ಅಷ್ಟೇ, ಬೇರೆ ಏನಿಲ್ಲ. ಮತ್ತು ಅವರು ಹೇಗೆ ತಪ್ಪು ಭಾವನೆ ಅಂತ ಹೇಳಿದ್ರೆ, ನಮ್ಮ ಅಂಬಿಕದವರು ಎಲ್ಲ ಹೇಳಿ, ಇನ್ನೊಂದು ಪಾಲ್ದವರು ಅವರು ಹೇಳಿ ನಾವು ಅದನ್ನು ತೆಗೆಸಿದ್ದೀವಿ ಅಂತ. ನಾವು ಅವರೊಳಗೆ ಪಾಲುಪಟ್ಟಿಯ ವಿವಾದ ಇದೆ. ಈ ನಗರಸಭೆ ಸರಿ, ಈಗ ನಿಮ್ಮನ್ನು ದಾರಿ ತಪ್ಪಿಸೋ ಕೆಲಸ ಆಗಿದೆ ಎಲ್ಲಾದರೂ? ನಮ್ಮನ್ನು ನಾವು ತೆಗಿಸುವ ಅಂತೇಳಿ ತೆಗಿಸ್ಲಿಕ್ಕೆ ನಾವು ಮನಸ್ಸು ಮಾಡಿದ್ವಿ. ಅಂದರೆ ಭಕ್ತಾದಿಗೆಲ್ಲ ಅಲ್ಲಿ ಜೀವ ಇಂಪಾರ್ಟೆಂಟ್ ಅಲ್ಲ, ನಮಗೆ ನಮ್ಮ ಭಕ್ತಾದಿಗಳ ಜೀವ ಇಂಪಾರ್ಟೆಂಟು. ಅವ್ರಿಗೆ ಹೇಳಿದ್ವಿ, ತೆಗಿರಿ, ಎಷ್ಟೋ ಸಲ ಹೇಳಿದ್ವಿ, ತೆಗೆದು ಒಂದು 20 ಫೀಟ್ ಮಾಡಿಕೊಡಿ ಅಂತ ಹೇಳಿದ್ವಿ. ಇನ್ನು ಬೀಳುವ ಪರಿಸ್ಥಿತಿಯಲ್ಲಿದ್ದರೆ ನಾವು ಜನಗಳನ್ನು ಸೇವೆ ಮಾಡಿ ನಮ್ಮ ಕೆಲಸ ಅಲ್ವಾ? ಏನು ಹೇಳ್ತಾರೆ, ನೀವು ಜಾತ್ರೆ ಯಾಕೆ ಮಾಡಿದ್ರಿ, ಜಾತ್ರೆ ನಿಲ್ಲಿಸ್ಬೋದಿತ್ತಲ್ಲ, ಜಾತ್ರೆ ಮಾಡುವ ಅಗತ್ಯ ಇತ್ತ ನಿಮಗೆ? ಪ್ರಾಣ ಮುಖ್ಯನ ಜಾತ್ರೆ ಮುಖ್ಯನ ಅಂತ ಜನ ಕ್ವಶನ್ ಮಾಡ್ತಾರೆ. ಮತ್ತು ಕೆಲವು ಭಾಗದಿಂದ ಚರ್ಚೆ ಆಗ್ತಿತ್ತು, ದೇವರ ಕೊಡಿ ಏರಿದ ನಂತರ ಯಾಕೆ ತೆಗೆದದ್ದು, ಮೊದಲೇ ತೆಗಿಬೇಕು. ದೇವರೆಲ್ಲ ಅದೆಲ್ಲ ನೋಡಿ, ಚರ್ಚೆ ಮಾಡುವವನು ತುಂಬ ಚರ್ಚೆ ಮಾಡ್ತಾನೆ. ಚರ್ಚೆ ಮಾಡೋರು ಚಪ್ಪಲ್ ಹಾಕ್ಕೊಂಡು, ಮೊನ್ನೆ ನನ್ನನ್ನು ಹಾಕಿದ ಚಪ್ಪಲ್ ಹಾಕ್ಕೊಂಡು ಅಲ್ಲಿ ಹೋಗಿದ್ದಾರೆ, ಇಲ್ಲಿ ಹೋಗಿ. ಇದು ಈ ಕೆಲವರಿಗೆ ತಡೀಲಿಕ್ಕೆ ಆಗೋದಿಲ್ಲ. ಇವನು ಏನು ಮಾಡೋದೀಗ, ನನ್ನ ಹಿತಶತ್ರುಗಳಿಗೆ ಕೆಲವರಿಗೆ ತಡೀಲಿಕ್ಕೆ ಆಗೋದಿಲ್ಲ. ಅಶೋಕರೇನು ಎಲ್ಲಿ ಹಿಡಿಯೋದು, ಏನು ಅವರು ಚಪ್ಪಲ್ ಹಾಕ್ಕೊಂಡು ಅಲ್ಲಿ ಹೋಗಿದ್ದಾರೆ ಅಂತ. ಈ ಚಪ್ಪಲ್ ಹಾಕ್ಕೊಂಡು ಅಲ್ಲಿ ವಾಟ್ಸಪ್ಪಲ್ಲಿ ಬರೀತಾರೆ. ಇವರು ಕೊಟ್ಟ ಸೇವೆ ಏನು ಧರ್ಮಕ್ಕೆ, ಇವರು ಮಾಡಿದ ಕೆಲಸ ಏನು? ಇವರು ಈ ಹಿಂದೆ 5 ವರ್ಷ ಇದ್ರಲ್ಲ, ಏನಾದರೂ ಮಾಡಿದ್ರ? ಸುಮ್ಮನೆ ಕೂತ್ಕೊಂಡು ಏನೋ ಅಲ್ಲಿ ವಾಟ್ಸಪ್ಪಲ್ಲಿ ಸಿಗ್ತದೆ ಅಂತ ಬರೆಯೋದು, ಬಂದು ಚರ್ಚೆ ಮಾಡಲಿ.
ದೇವರು ಹೋಗುವಾಗ ಚಪ್ಪಲ್ ಹಾಕ್ಕೊಂಡು ಹೋಗ್ತಾರೆ. ಶುಗರ್ ಇದ್ದವರು ಹಾಕ್ಕೊಂಡು ಹೋಗ್ತಾರೆ. ರಸ್ತೆಯಲ್ಲಿ ಹೋಗುವಾಗ ಹಾಕ್ಕೊಂಡು ಹೋಗ್ಬಾರ್ದು ಅಂತ ಯಾರೂ ಹೇಳಲಿಲ್ಲ. ಯಾರು ಹೇಳ್ತಾರೆ? ಪುಣ್ಯಸ್ಥಾನಕ್ಕೆ ಹೋಗುವಾಗ ಚಪ್ಪಲ್ ಹಾಕ್ಕೊಂಡು ಹೋಗ್ತಾರೆ, ಏನು ತಪ್ಪೇನಿಲ್ಲ. ದೇವರ ಹತ್ರ ಹೋಗುವಾಗ ಪ್ರಾರ್ಥನೆ ಮಾಡುವಾಗ ತೆಗೆದಿದ್ದು. ಶುಗರ್ ಇದ್ದವರು ಅವ್ರು ನಡೀತಾರಲ್ಲ. ಇವನು ಮನೆಯಲ್ಲಿ ಗಟ್ಟಿ ಕುಡ್ದು ಮಲಗಿ ವಾಟ್ಸಪ್ಪಲ್ಲಿ ಬರೀದೇನದು? ಇವನು ಹೋಗ್ತಾನಾ? ಈ ಬರೆಯುವವನು ಹೋಗ್ತಾನಾ? ಹೋಗಲಿ, ನಾವೆಲ್ಲ ಹೋಗಿದ್ದೀವಲ್ಲ, ಅಲ್ಲಿವರೆಗೆ ನಡೆದಿದ್ದೀವಲ್ಲ, ಇವರು ನಡೀಲಿ. ಈ ನಗರಸಭೆಗೆ ಹೇಳ್ತಾರೆ ಸಂಘದ ಭಂಡಾರ ಬರುವಾಗ ಏನು ದೇವ್ರದ್ದು ಏನು ಆಗಲಿಲ್ಲ. ನಾನು ಅದಕ್ಕೆ ಕೇಳಿದೆ, ಅಂದ್ರೆ ಇಷ್ಟು ದೊಡ್ಡ ಒಂದು ಉತ್ಸವ ಒಂದು ಭಾಗ ಅಲ್ಲಿ ಆಗುವಾಗ ಆ ಜಾಗ ದೇವಸ್ಥಾನ ನಮಗೆ ಮಿನಿಮಮ್ 2 ಎಕರೆ ಜಾಗ ಬೇಕಾಗ್ತದೆ. ಇದ್ರೆ ಅದು ಇನ್ನೂ ಈಗ 25 ವರ್ಷದ ಪರಿಕಲ್ಪನೆಯನ್ನು ನೋಡಿ. ನಮಗೆ ಇನ್ನೂ ಮಹಾಲಿಂಗೇಶ್ವರ ದೇವಸ್ಥಾನ, ದೇವರು ವೀರಮಂಗಲಕ್ಕೆ ಹೋಗ್ತಾರೆ. ಅದನ್ನು ಒಂದು ದೊಡ್ಡ ಕ್ಷೇತ್ರ ಥರ ಅಲ್ಲಿ ಮಾಡಬೇಕು ಅಂತ ನಮಗೆ ಕನಸಿದೆ. ಹೌದು, ಕೆಲವು ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಕಠಿಣ ನಿರ್ಧಾರಗಳು ಬೇಕಾಗ್ತದೆ. ಈ ಭಾರತ ದೇಶದ ಪ್ರಧಾನಿಗಳಾದ ನರೇಂದ್ರ ಮೋದಿಯವರೇ ಹೇಳಿದ್ದಾರೆ, ಅಭಿವೃದ್ಧಿ ಪಥದಲ್ಲಿ ಹೋಗುವಾಗ ಕಠಿಣ ಹೆಜ್ಜೆಗಳನ್ನು ಇಡಬೇಕಾಗ್ತದೆ ಅಂತ ಹೇಳಿದ್ದಾರೆ. ಮೊನ್ನೆ ನೀವು ಕೇಳಿರ್ಬೋದು. ಹಾಗೆ ನಾವು ಪುತ್ತೂರನ್ನು ಅಭಿವೃದ್ಧಿ ಮಾಡುವಾಗ ಕೆಲವು ಕಠಿಣ ಹೆಜ್ಜೆಗಳನ್ನು ಇಡಬೇಕಾಗ್ತದೆ. ಈಗ ಮಹಾಲಿಂಗೇಶ್ವರ ದೇವಸ್ಥಾನ, ದೇವರು ಪುಣ್ಯಸ್ಥಾನಕ್ಕೆ ಹೋಗ್ತಾರೆ. 25,000 ಜನ ಅಂದಾಜು ಬರ್ತಾರೆ. ಅಲ್ಲಿ ವ್ಯವಸ್ಥೆಗಳಿದೆಯಾ ನೀವು ಹೇಳಿ? ಏನಿಲ್ಲ. ಏನಾದರೂ ಮಾಡಿದಾರ? ನನ್ನ ಪ್ರಕಾರ ಒಂದು 200 ಟಾಯ್ಲೆಟ್ಸ್ಗಳು ಬೇಕು, ದೊಡ್ಡ ಪ್ಲಾಟ್ಫಾರ್ಮ್ ಬೇಕು, 30 ಫೀಟಿನ ರಸ್ತೆ ಬೇಕು. ಎಲ್ಲ 10 ಫೀಟಿನ ರಸ್ತೆಯಲ್ಲಿ ಹೋಗೋದು. ಅಲ್ಲಿ ಕಾಂಕ್ರೀಟ್ ಹಾಕಲಿಕ್ಕೂ ಬಿಡೋದಿಲ್ಲ. ಲೈಟಿನ ವ್ಯವಸ್ಥೆ ಇಲ್ಲ, ಸರಿಯಾಗಿ ಸ್ನಾನ ಮಾಡಲಿಕ್ಕೆ ನೀರಿಲ್ಲ. ಇದೆಲ್ಲ ನಮಗೆ ಗೊತ್ತಿಲ್ವಾ? ಇದು ನನಗೆ ಗೊತ್ತಿದೆ. 2 ವರ್ಷ ಅವಕಾಶ ಕೊಡಿ. ಕಟಾರದಲ್ಲಿ ಡ್ಯಾಮ್ ಮಾಡಿದರೆ ನಾವು ಅಲ್ಲೇ ಮಿನಿ ಡ್ಯಾಮ್ ಮಾಡುವಂಥದ್ದಿತ್ತು, ಅದಕ್ಕೆ ಅವಕಾಶಗಳಿಲ್ಲ. ಕಟಾರದಲ್ಲಿ ಡ್ಯಾಮ್ ಮಾಡಿದರೆ ಇಲ್ಲಿ 4 ಫೀಟ್ ಕರೆಕ್ಟ್ ನೀರು ನಿಲ್ತದೆ. ಎಲ್ಲಿ? ಮಹಾಲಿಂಗೇಶ್ವರ ಪುಣ್ಯಸ್ಥಾನ ಮಾಡಿ ಅದನ್ನು ಬೀರಮಂಗಲದಲ್ಲಿ ಅದನ್ನೆಲ್ಲ ಲೆವೆಲ್ ಮಾಡಿ, ಆ ಕಡೆ ಈ ಕಡೆ ನದಿ ಪಕ್ಕದಲ್ಲಿರೋದೆಲ್ಲ ಬಫರ್ ಝೋನ್. ಕಾನೂನಾತ್ಮಕವಾಗಿ ಹೇಳೋದಿದ್ರೆ ನದಿಯಲ್ಲಿ ಹತ್ತಿರ ಇರುವಂಥದ್ದು ಎಲ್ಲ 30 ಮೀಟರ್ಸ್ ಈಸ್ ದ ಬಫರ್ ಝೋನ್. ಅವರಿಗೆ ಅಲ್ಲಿ ಜಾಗದವರಿಗೆ ಮನವರಿಕೆ ಮಾಡಿ, ಅದಕ್ಕೆ ನಾನು ಹೇಳೋದು ಕಠಿಣ ನಿರ್ಧಾರಗಳು ಬೇಕಾಗ್ತದೆ. ಆ ರಸ್ತೆ ಕೂಡ ಹಾಗೆ 30 ಫೀಟಿನ ರಸ್ತೆಗಳನ್ನು ಮಾಡಬೇಕು. ಮಾಡಿ ಆ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡುವಂಥ ಕೆಲಸಗಳು ಆಗಬೇಕು. ಪುಣ್ಯಸ್ಥಾನ ಅಂತ ಹೇಳಿದ್ರೆ ಪ್ರಯಾಗಿಗೆ ಹೋಗಿ 1 ಲಕ್ಷ ಜನ ಸ್ನಾನ ಮಾಡೋದಿಲ್ಲ. ನಾವು ಮಹಾಲಿಂಗೇಶ್ವರನ ಜೊತೆ 30-35 ಸಾವಿರ ಜನ ಒಮ್ಮೆಲೇ ನೀರಲ್ಲಿ